ಹಲೋ ಫ್ರೆಂಡ್ಸ್, ನಾವು ನಿಫ್ಟಿನಲ್ಲಿ ರೆಗ್ಯುಲರ್ ಆಗಿ ಆಪ್ಷನ್ ಅಲ್ಲಿ ಟ್ರೇಡ್ ಮಾಡ್ತಾ ಇದ್ರೆ ನಾವು ನಿಫ್ಟಿ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕಾಗುತ್ತೆ. ಸೊ ನಿಫ್ಟಿನಲ್ಲಿ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಅಂತಂದ್ರೆ ನಿಫ್ಟಿನಲ್ಲಿ ಯಾವ್ದೆಲ್ಲ ಸ್ಟಾಕ್ಸ್ ಇದಾವೆ, ಅವುಗಳ ವೇಟೇಜ್ ನಿಫ್ಟಿನಲ್ಲಿ ಎಷ್ಟಿದೆ, ಹಾಗೂ ನಿಫ್ಟಿನಲ್ಲಿ ಯಾವ್ದೆಲ್ಲ ಸೆಕ್ಟರ್ಸ್ ಇದಾವೆ, ಆ ಸೆಕ್ಟರ್ ಗಳ ವೇಟೇಜ್ ಎಷ್ಟು, ಅದನ್ನ ತಿಳ್ಕೊಂಡು ನೀವು ನಿಫ್ಟಿನಲ್ಲಿ ಇನ್ವೆಸ್ಟ್ಮೆಂಟ್ ಅಥವಾ ಟ್ರೇಡಿಂಗ್ ಮಾಡೋಂಗಿದ್ರೆ ಈ ವಿಷಯ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಅದಕ್ಕಾಗಿ ನಾವು ಮುಂಚೆ ನಿಫ್ಟಿ ಅಂದ್ರೆ ಏನು ಅಂತ ತಿಳ್ಕೊಬೇಕಂತಂದ್ರೆ, ನಿಫ್ಟಿ ಅನ್ನೋದು 50 ಸ್ಟಾಕ್ ಗಳ ಒಂದು ಇಂಡೆಕ್ಸ್. ಸೊ ಇದರಲ್ಲಿ 14 ಸೆಕ್ಟರ್ ಗಳಿರ್ತವೆ. ಸೊ ಇಂಡಿಯನ್ ಮಾರ್ಕೆಟ್ ಪೊಸಿಷನ್ಸ್ ನ ಅದು ಬುಲ್ಲಿಶ್ ಆಗಿದೆನಾ, ಬಿಯರಿಶ್ ಆಗಿದೆನಾ, ಸೈಡ್ ವೇಸ್ ಅಲ್ಲಿ ಇದೆನಾ ಅಂತ ತಿಳ್ಕೊಳ್ಳೋದಕ್ಕೆ ನಿಫ್ಟಿನ ಎಲ್ಲರೂ ಟ್ರ್ಯಾಕ್ ಮಾಡ್ತಾರೆ. ಸೊ ನಿಫ್ಟಿನಲ್ಲಿ ಓನ್ಲಿ ಬ್ಲೂ ಚಿಪ್ ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಗಳು ಇರ್ತವೆ. ಇನ್ನು ನಿಫ್ಟಿ ಶುರು ಆಗಿದ್ದು ನವೆಂಬರ್ 1995ರಿಂದ. ಸೊ ಆಲ್ಮೋಸ್ಟ್ 29 ಇಯರ್ಸ್ ಇಂದ ನಿಫ್ಟಿ 50 ಇದೆ. ಸೊ ನಿಫ್ಟಿ 50 ಆಲ್ರೆಡಿ ನಿಮ್ಗೆಲ್ಲ ಗೊತ್ತಿರೋ ಪ್ರಕಾರ ಫ್ಯೂಚರ್ ಅಂಡ್ ಆಪ್ಷನ್ ಡೆರಿವೇಟಿವ್ ಮಾರ್ಕೆಟ್ ಅಲ್ಲೂ ಇದೆ, ಹಾಗೂ ನಿಫ್ಟಿಯ 50 ಸ್ಟಾಕ್ ಗಳು ಕೂಡ ಡೆರಿವೇಟಿವ್ ಮಾರ್ಕೆಟ್ ಅಲ್ಲಿ ಇರ್ತವೆ. ಆ ಸ್ಟಾಕ್ ಗಳ ವೇಟೇಜ್ ಹಾಗೂ ಲಿಕ್ವಿಡಿಟಿ ಮೇಲೆ ಎವ್ರಿ 6 ಮಂತ್ಸ್ ಒಂದ್ಸರಿ ರಿವ್ಯೂ ಮಾಡ್ತಾರೆ. ಇನ್ನು ನಾವು ನಿಫ್ಟಿಯ 50 ಸ್ಟಾಕ್ ಗಳ ವೇಟೇಜ್ ನ ನೋಡ್ಬೇಕು ಅಂತಂದ್ರೆ 2024ರಲ್ಲಿ ಮೊದಲನೇದಾಗಿ HDFC ಬ್ಯಾಂಕ್ ಇದು 13.52% ವೇಟೇಜ್ ನ HDFC ಬ್ಯಾಂಕ್ ಹೊಂದಿರುತ್ತದೆ. ಅದ್ರ ಹಿಂದೆ ರಿಲಯನ್ಸ್ ಆಯಿಲ್ ಅಂಡ್ ಗ್ಯಾಸ್ ಕಂಪನಿಯಿಂದ ಏನಿದೆ ಇದು 9.2% ಅಷ್ಟು ವೇಟೇಜ್ ನ ಹೊಂದಿದೆ. ICICI ಬ್ಯಾಂಕ್ ಇಲ್ಲಿ 7.36% ವೇಟೇಜ್ ನ ಹೊಂದಿದೆ. ಸೊ ಈ ಮೂರು ಕಂಪನಿಗಳ ವೇಟೇಜ್ ಆಲ್ಮೋಸ್ಟ್ ನಿಫ್ಟಿನಲ್ಲಿ 30% ಬರ್ತಾ ಇದೆ. ಸೊ ನಿಫ್ಟಿ ಮೂಮೆಂಟಮ್ಗೆ ಈ ಮೂರು ಸ್ಟಾಕ್ ಗಳ ಮೂಮೆಂಟಮ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದನ್ನ ಬಿಟ್ರೆ IT ಸ್ಟಾಕ್ ದಿಂದ ಇನ್ಫೋಸಿಸ್ 5% ಇರುತ್ತೆ, ಕನ್ಸ್ಟ್ರಕ್ಷನ್ ಇಂದ L&T ಲಾರ್ಸನ್ ಅಂಡ್ ಟರ್ಬೋ 4.31 ಇರುತ್ತೆ, ಇನ್ನು ITC 4.31% ಇರುತ್ತೆ, ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ IT ಕಡೆಯಿಂದ 4.05% ಅಷ್ಟು ವೇಟೇಜ್ ಇರುತ್ತೆ. ಸೊ ಈ 7 ಕಂಪನಿಗಳ ಓವರ್ ಆಲ್ ವೇಟೇಜ್ 50% ಬರ್ತಾ ಇದೆ. ಈ 7 ಕಂಪನಿ ಬಿಟ್ರೆ ಮತ್ತಿತರ ಕಂಪನಿಗಳು ಯಾವ್ಯಾವ ಅಂತ ನಾವು ನೋಡೋದಾದ್ರೆ ಆಕ್ಸಿಸ್ ಬ್ಯಾಂಕ್ ಇದೆ, ಕೋಟಕ್ ಬ್ಯಾಂಕ್ ಇದೆ, ಭಾರತಿ ಏರ್ಟೆಲ್ ಇದೆ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ, ಹಿಂದೂಸ್ತಾನ್ ಯೂನಿಲೀವರ್ ಇದೆ, ಬಜಾಜ್ ಫೈನಾನ್ಸ್ ಇರುತ್ತೆ, HCL ಟೆಕ್ ಇರುತ್ತೆ, ಏಷ್ಯನ್ ಪೇಂಟ್, ಮಹೀಂದ್ರಾ ಅಂಡ್ ಮಹೀಂದ್ರಾ, ಟೈಟನ್, NTPC, ಟಾಟಾ ಮೋಟಾರ್ಸ್, ಮಾರುತಿ ಸುಜುಕಿ, ಸನ್ ಫಾರ್ಮಾ, ಅಲ್ಟ್ರಾಟೆಕ್ ಸಿಮೆಂಟ್, ಟಾಟಾ ಸ್ಟೀಲ್, ಪವರ್ ಗ್ರಿಡ್, ಇಂಡಸ್ಇಂಡ್ ಬ್ಯಾಂಕ್, ನೆಸ್ಲೆ, ಬಜಾಜ್, ಹಿಂಡಾಲ್ಕೋ, ಕೋಲ್ ಇಂಡಿಯಾ, JSW, ಟೆಕ್ ಮಹೀಂದ್ರಾ, ONGC, ಗ್ರಾಸಿಮ್, ಬಜಾಜ್ ಆಟೋ, ಅದಾನಿ ಎಂಟರ್ಪ್ರೈಸಸ್, ಅದಾನಿ ಪೋರ್ಟ್, ಡಾಕ್ಟರ್ ರೆಡ್ಡಿ, HDFC ಲೈಫ್, ವಿಪ್ರೋ, ಸಿಪ್ಲಾ, SBI ಲೈಫ್, ಬ್ರಿಟೇನಿಯಾ, LTM ಮೈಂಟ್ರಿ, ಅಪೋಲೋ ಹಾಸ್ಪಿಟಲ್, ಐಚರ್ ಮೋಟಾರ್, ಹೀರೋ ಮೋಟರ್ ಕ್ಯಾಪ್, ಡಿವಿಸ್ ಲ್ಯಾಬ್, ಭಾರತ್ ಪೆಟ್ರೋಲಿಯಂ, BPCL, UPL. ಸೊ ಈ 50 ಕಂಪನಿಗಳು ನಿಫ್ಟಿನಲ್ಲಿ ಇರ್ತವೆ. ಇನ್ನು ಸೆಕ್ಟರ್ ವೈಸ್ ನೋಡೋದಾದ್ರೆ 35.26% ವೇಟೇಜ್ ಇರುತ್ತೆ. ಅಂದ್ರೆ ಬ್ಯಾಂಕಿಂಗ್ ಅಥವಾ ಫೈನಾನ್ಷಿಯಲ್ ಸೆಕ್ಟರ್ ಇಂದ 35.26% ಓವರ್ ಆಲ್ ವೇಟೇಜ್ ಇರುತ್ತೆ. ಇನ್ನು ನೆಕ್ಸ್ಟ್ ಬಂದು IT ಇನ್ಫಾರ್ಮೇಶನ್ ಟೆಕ್ನಾಲಜಿ ಇಂದ 13.62% ಇರುತ್ತೆ. ಸೊ ಓವರ್ ಆಲ್ IT ಕಂಪನಿಗಳ ವೇಟೇಜ್ 13.62% ಇರುತ್ತೆ. ಆಯಿಲ್ ಅಂಡ್ ಗ್ಯಾಸ್ ಕನ್ಸ್ಯೂಮಬಲ್ ಫ್ಯೂಯಲ್ ಇಂದ 11.4% ಇರುತ್ತೆ. ಸೊ ಇವನ್ನೆಲ್ಲ ಬಿಟ್ರೆ ಫಾಸ್ಟ್ ಮೂವಿಂಗ್ ಕನ್ಸ್ಯೂಮರ್ 9.16% ಇರುತ್ತೆ, ಆಟೋಮೇಟಿವ್ ಆಟೋ ಕಾಂಪೋನೆಂಟ್ಸ್ 4.68% ಇರುತ್ತೆ, ಕನ್ಸ್ಟ್ರಕ್ಷನ್ 4.39%, ಹೆಲ್ತ್ ಕೇರ್ 3.99%. ಇವನ್ನ ಬಿಟ್ರೆ ಮೂರಕ್ಕಿಂತ ಕಡಿಮೆ ಇಂಡಸ್ಟ್ರಿಗಳು ಅಂದ್ರೆ ಮೆಟಲ್ ಅಂಡ್ ಮೈನಿಂಗ್, ಕನ್ಸ್ಯೂಮರ್ ಡ್ಯೂರಬಲ್ಸ್, ಟೆಲಿಕಮ್ಯುನಿಕೇಶನ್, ಪವರ್, ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸ್, ಸರ್ವಿಸಸ್, ಕೆಮಿಕಲ್ಸ್. ಸೊ ಈ ಎಲ್ಲಾ ಸೆಕ್ಟರ್ಸ್ ನಿಫ್ಟಿ 50 ನಲ್ಲಿ ಇರುತ್ತೆ. ಸೊ ಈ ಎಲ್ಲಾ ಸೆಕ್ಟರ್ ಗಳ ಪರ್ಫಾರ್ಮೆನ್ಸ್ ನ ನೋಡಿ ನಾವು ಇಂಡಿಯಾ ಗ್ರೋತ್ ಸ್ಟೋರಿ ಅಥವಾ ಮೂಮೆಂಟಮ್ ನ ನಿಫ್ಟಿ 50 ಜೊತೆ ಕಂಪೇರ್ ಮಾಡಿ ಅನಲೈಸ್ ಮಾಡಬಹುದು. ಸೊ ನಾವು ನಿಫ್ಟಿ 50 ನಲ್ಲಿ ಡೆರಿವೇಟಿವ್ ನಲ್ಲಿ ಅದು ಆಪ್ಷನ್ ಅಲ್ಲಿ ಅಥವಾ ಫ್ಯೂಚರ್ ಅಲ್ಲಿ ಬೈ ಅಥವಾ ಸೆಲ್ ಮಾತ್ರ ಮಾಡ್ತೀವಿ. ಅದನ್ನ ಬಿಟ್ರೆ ನಾವು ನಿಫ್ಟಿನಲ್ಲಿ ಲಾಂಗ್ ಟರ್ಮ್ ಗೆ ETF ಮುಖಾಂತರ ಕೂಡ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಸೊ ನಿಫ್ಟಿ ಪಾಪ್ಯುಲರ್ ETF ಗಳಂತಂದ್ರೆ ನಿಪಾನ್ ಇಂಡಿಯಾ ನಿಫ್ಟಿ BC ETF ಇರುತ್ತೆ, ICICI ಪ್ರುಡೆನ್ಶಿಯಲ್ ನಿಫ್ಟಿ ETF ಇದೆ, UTI ನಿಫ್ಟಿ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ ಇದೆ, ಕೋಟಕ್ ನಿಫ್ಟಿ ETF ಇದೆ, SBI ETF ನಿಫ್ಟಿ 50 ಅಂತ ಇದೆ,
ಆದಿತ್ಯ ಬಿರ್ಲಾ ಸನ್ ಲೈಫ್ ನಿಫ್ಟಿ ETF ಇದೆ, ಎಡೆಲ್ವಿಸ್ ETF ನಿಫ್ಟಿ 50 ಅಂತ ಇದೆ, ರಿಲಯನ್ಸ್ ETF 50 ಬೀಸ್ ಅಂತ ಇದೆ, ಆಕ್ಸಿಸ್ ನಿಫ್ಟಿ ETF ಇದೆ. ಸೊ ಈ ಯಾವುದೇ ETF ಅಲ್ಲಿ ಲಂಸಮ್ ಅಥವಾ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಪ್ಲಾನ್ SIP ಮುಖಾಂತರ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡಬಹುದು. ಇನ್ವೆಸ್ಟ್ಮೆಂಟ್ ಮಾಡಿ ನಿಫ್ಟಿ ಗ್ರೋತ್ ಜೊತೆನೆ ನಮ್ಮ ETF ಗ್ರೋತ್ ಕೂಡ ಇರುತ್ತೆ. ಸೊ ನಾನು ಕೊಟ್ಟಿರೋ ನಿಫ್ಟಿ 50 ಮಾಹಿತಿ ನಿಮ್ಗೆ ಡೆಫಿನೆಟ್ ಆಗಿ ಹೆಲ್ಪ್ ಆಗುತ್ತೆ ಅನ್ಕೊಂತೀನಿ. ಹೆಲ್ಪ್ ಆದಲ್ಲಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ, ನಿಮ್ಮ ಕೊಲೀಗ್ಸ್ ಅಲ್ಲಿ ಹಾಗೂ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಯನ್ನ ನನಗೆ ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ಹಾಗೂ ನೀವು ನಮ್ ಸಬ್ ಬ್ರೋಕರ್ ಅಂಡರ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡೋಂಗಿದ್ರೆ ನೀವು IIFL, ಆಂಜಲ್ ಒನ್ ಅಥವಾ ಅಪ್ಸ್ಟಾಕ್ಸ್ ಅಲ್ಲಿ ಡಿಮ್ಯಾಟ್ ಅಕೌಂಟ್ ನ ಓಪನ್ ಮಾಡಬಹುದು. ಅದ್ರ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದರೊಂದಿಗೆ ನಿಮ್ಗೆ ಮಾರ್ಕೆಟ್ ಅವರ್ಸ್ ಅಲ್ಲಿ ಟ್ರೇಡಿಂಗ್ ಬಗ್ಗೆ ಅಪ್ಡೇಟ್ ಗೋಸ್ಕರ ನೀವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೋದು. ಅದ್ರ ಲಿಂಕ್ ನಾನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅಥವಾ ನೀವು ಟೆಲಿಗ್ರಾಮ್ ಅಲ್ಲಿ ಟುಡೇಸ್ ಇನ್ವೆಸ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಕೂಡ ನಮ್ಮ ಟೆಲಿಗ್ರಾಮ್ ಚಾನೆಲ್ ಜಾಯ್ನ್ ಆಗ್ಬೋದು. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋವರೆಗೂ ನಿಮ್ಗೆ ನನ್ನ ಕಡೆಯಿಂದ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.